ಅಹಮದಾಬಾದ್. ಆರ್ಬಿಐ ಕರೆನ್ಸಿ ಚೆಸ್ನ 8.70 ಕೋಟಿ ರೂಪಾಯಿ ಲೂಟಿ ಮಾಡಿದ ಬ್ಯಾಂಕ್ ಕಸ್ಟೋಡಿಯನ್ ಬಂಧನ. ಬ್ಯಾಂಕ್ ಆಫ್ ಬರೋಡಾದ ಆರ್ಬಿಐ ಕರೆನ್ಸಿ ಪೆಟ್ಟಿಗೆಯಿಂದ 8.70 ಕೋಟಿ ರೂಪಾಯಿ ಕದ್ದ ಜಂಟಿ ಕಸ್ಟೋಡಿಯನ್ ಹರ್ಸಿದ್ ಕಡಿಯಾರ್ ಮತ್ತು ಆತನ 2 ಸಹಚರರನ್ನು ಪೊಲೀಸರು ಬಂಧಿಸಿದ್ದಾರೆ. ಜನವರಿ 13ರಂದು ಆರೋಪಿ ಹರ್ಸಿದ್ ಪೆಟ್ಟಿಗೆಗಳಲ್ಲಿ ಸ್ಕ್ರ್ಯಾಪ್ ತ್ಯಾಜ್ಯ ಇದೆ ಎಂದು ಸುಳ್ಳು ನೆಪ ಹೇಳಿ ಕೋಟ್ಯಂತರ ರೂಪಾಯಿ ಹಣವನ್ನು ಚೀಲಗಳಲ್ಲಿ ಸಾಗಿಸಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 15 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಆರೋಪಿಯು ಐಷಾರಾಮಿ ಜೀವನದ ಆಸೆಗೆ ಬಿದ್ದು ಈ ಕಳ್ಳತನ ಮಾಡಿದ್ದು 90 ದಿನಗಳ ಬಳಿಕ ಸಿಸಿಟಿವಿ ದೃಶ್ಯ ಅಳಿಸಿ ಹೋಗುತ್ತದೆ ಎಂದು ನಂಬಿ ಅಲ್ಲಿಯವರೆಗೆ ಕೆಲಸಕ್ಕೆ ಬಂದಿದ್ದನು. ಕದ್ದ ಹಣದಿಂದ ಆರೋಪಿಗಳು 2 ಕೋಟಿ ರೂಪಾಯಿ ಮೌಲ್ಯದ ಬಂಗಲೆ, 1.40 ಕೋಟಿ ರೂಪಾಯಿ ಮೌಲ್ಯದ ಅಂಗಡಿ ಖರೀದಿಸಿದ್ದಲ್ಲದೆ 1 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದ್ದರು. ಬ್ಯಾಂಕ್ ಆಡಿಟ್ ವೇಳೆ ಕಳ್ಳತನ ಪತ್ತೆಯಾಗಿ ದೂರು ದಾಖಲಾಗುತ್ತಿದ್ದಂತೆ ರೈಲ್ವೆ ಪೊಲೀಸರಾಗಿರುವ ಪತ್ನಿಯೊಂದಿಗೆ ಮನಾಲಿ ಪ್ರವಾಸಕ್ಕೆ ಹೋಗಿದ್ದ ಆರೋಪಿ ಅಲ್ಲಿಂದ ಪರಾರಿಯಾಗಿದ್ದನು. ಸದ್ಯ ಸೋಲಾ ಪ್ರದೇಶದಲ್ಲಿ ಆರೋಪಿ ನಿಲ್ಲಿಸಿದ್ದ ಆರ್ಟಿಕಾ ಕಾರಿನಿಂದ ಪೊಲೀಸರು 2.20 ಕೋಟಿ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.